ಸೊ ಥೈರಾಯ್ಡ್ ಆಗೋದಕ್ಕೆ 90% ಇಂಡಿಯನ್ ಥೈರಾಯ್ಡ್ ಅಬ್ನಾರ್ಮಲಿಟಿಗೆ ಮೇನ್ ಕಾರಣ ಏನು ಅಂದರೆ ಆಟೋ ಇಮ್ಯುನೋ ಡಿಸಾರ್ಡರ್ ಅಂತ. ಆಟೋ ಇಮ್ಯುನೋ ಡಿಸಾರ್ಡರ್ ಅಂದರೆ ಏನು? ಸೊ ಈ ಆಟೋ ಇಮ್ಯುನೋ ಡಿಸಾರ್ಡರ್ ಅಂದರೆ ನನ್ನ ದೇಹದಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳು. ಅಂದರೆ ಒಂದು ಪ್ಯಾಟ್ರನ್ ಇರುತ್ತೆ, ನನ್ನ ದೇಹದಲ್ಲಿ ಈ ಆರ್ಗನ್ ಈ ಥರ ಕೆಲಸ ಮಾಡಬೇಕು, ಅದಕ್ಕೊಂದು ಮೆಸೇಜ್ ಬರ್ತಾ ಇರುತ್ತೆ. ಆ ಮೆಸೇಜು ಒಂದೊಂದು ಸರಿ ರಾಂಗ್ ಮೆಸೇಜ್ ಬರುತ್ತೆ. ಈ ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ತೀವಿ, ಸೊ ಒಂದು ಊರಲ್ಲಿ ಎಲ್ಲರೂ ಸುಸೂತ್ರವಾಗಿ ನಡಿಬೇಕಂದ್ರೆ ಅಲ್ಲೊಂದು ಸಿಸ್ಟಮ್ ಇರುತ್ತೆ. ಅಲ್ಲಿ ಗಲಾಟೆ ಆಗಬಾರ್ದು ಅಂದರೆ ಪೊಲೀಸರು ಅದನ್ನೊಂದು ಚೆನ್ನಾಗಿ ನೋಡ್ತಾ ಇರ್ತಾರೆ, ಅದಕ್ಕೆ ಆದಂಥ ಒಂದು ಬಾಡಿ ಇರುತ್ತೆ. ಅಲ್ಲೊಂದು ಕಾರ್ಪೊರೇಷನ್ ಇರ್ಬೋದು, ಇಲ್ಲ ಒಂದು ಸಿಸ್ಟಮ್ ಇರುತ್ತೆ, ಅಲ್ಲಿಂದ ಒಂದು ಮೆಸೇಜ್ ಬರುತ್ತೆ, ಎಲ್ಲರೂ ಅದ್ರ ತಕ್ಕಂಗೆ ನಾವು ಜೀವನ ಮಾಡ್ತಿರ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಆಟೋ ಇಮ್ಯುನೋ ಡಿಸಾರ್ಡರ್ ಅಂತಂದರೆ ಅಲ್ಲಿರೋಂಥ ನಮ್ಮ ಆರ್ಗನ್ಗಳಿಗೆ ಒಂದು ಏನು ಮೆಸೇಜ್ ಕೊಡೋಂಥದ್ದು ಇರುತ್ತಲ್ಲ ಅದು ಅಲ್ಟರ್ ಆಗಿಬಿಡುತ್ತೆ. ಸೊ ಅವಾಗೇನಾಗುತ್ತೆ, ಸೊ ಯಾರೂ ಆ ಮೆಸೇಜಿಗೆ ರೆಸ್ಪಾಂಡ್ ಮಾಡಲ್ಲ. ನನ್ನ ಆರ್ಗನ್ನು ಅದೇನು ಮಾತು ಕೇಳಬೇಕು ಅದಕ್ಕೆ ಕೇಳಲ್ಲ. ಸೊ ಅದು ಆಗೋದಕ್ಕೆ ಕಾರಣ ಬೇರೆ ಥರನೇ ಇದೆ. ನಮಗೆ ಆಟೋ ಇಮ್ಯುನೋ ಡಿಸಾರ್ಡರ್ ಆಗೋದಕ್ಕೆ ದೊಡ್ಡ ಕಾರಣಗಳಿದೆ. ಏನು ಅಂತಂದರೆ ನನ್ನ ಲೈಫ್ ಸ್ಟೈಲು ಅಥವಾ ನನ್ನ ಆಹಾರ ಪದ್ಧತಿಗಳು ಅಥವಾ ನನ್ನ ದಿನಚರಿಗಳು ಅದನ್ನು ನಾವು ಹಾಳು ಮಾಡಿಕೊಂಡ್ರೆ ನನ್ನ ಆರ್ಗನ್ಗಳಿಗೆ ಅದು ತೊಂದರೆ ಮಾಡುತ್ತೆ. ಯಾವ ರೀತಿ ದಿನಚರಿ ಹಾಳು ಮಾಡ್ಕೊಳ್ಳೋದು ಅಂತಂದರೆ ಇತ್ತೀಚಿನ ದಿನದಲ್ಲಿ ನೋಡಿ, ಸೊ ಹೇಗಿರುತ್ತೆ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ಗಳು ಯಾವುದೂ ನೇಚರ್ ಜೊತೆಗೆ ಇಲ್ಲೇ ಇಲ್ಲ.